ವಂಡರ್ಲಾ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆ ಮುಕ್ತಾಯವಾಗಿದೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆದಿದೆ. ವಂಡರ್ಲಾ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಇವತ್ತು ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆದಿದೆ. ಪರಿಷತ್ ಚುನಾವಣೆ, ಎಸ್ಐಆರ್ ಬಗ್ಗೆ ಗಂಭೀರ ಚರ್ಚೆ ನಡೆಸಲಾಗಿದೆ. ಅಡ್ಡ ಮತದಾನ ಆಗದಂತೆ ಎಚ್ಚರ ವಹಿಸಲು ಶಾಸಕರಿಗೆ ಸೂಚನೆಯನ್ನು ನೀಡಿದ್ದಾರೆ. 5ನೇ ಅಭ್ಯರ್ಥಿಯ ಗೆಲುವಿಗೆ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. 5ನೇ ಅಭ್ಯರ್ಥಿ ಗೆಲುವೇ ನಮ್ಮ ಗುರಿ ಅಂತ ಶಾಸಕರಿಗೆ ಕಿವಿಮಾತು ಹೇಳಿದ್ದಾರೆ. ಮತಪಟ್ಟಿ ಪರಿಷ್ಕರಣೆ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ಕೂಡ ತಾಕೀತು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಸಿಎಲ್ಪಿ ಮೀಟಿಂಗ್ ಆಗಿದೆ. ಎಲ್ಲಾ ಶಾಸಕರು ಕೂಡ ವಂಡರ್ಲಾ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆಯಲ್ಲಿ ಭಾಗಿಯಾಗಿದ್ರು. ಎಲ್ಲಾ ಶಾಸಕರಿಗೂ ಕೂಡ ಕಿವಿಮಾತು ಹೇಳಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ರಣತಂತ್ರವನ್ನ ರೂಪಿಸಲಾಗಿದೆ. ಟೀಮ್ಗಳಾಗಿ ವಿಂಗಡಣೆಯನ್ನ ಮಾಡಿ ಯಾವ ರೀತಿ ಮತದಾನವನ್ನ ಮಾಡಬೇಕು, ಯಾರಿಗೆ ಯಾರು ಮತದಾನ ಮಾಡಬೇಕು, ಈ ರೀತಿಯಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ, ಇವತ್ತು ಸಿಎಲ್ಪಿ ಮೀಟಿಂಗ್ ಅಲ್ಲಿ ಏನೇನೆಲ್ಲ ಆಯ್ತು, ಯಾವ ರೀತಿ ಶಾಸಕರಿಗೆ ಡಿಕೆ ಶಿವಕುಮಾರ್ ಟ್ರೈನಿಂಗ್ ಕೊಟ್ರು? ಮುಖ್ಯವಾಗಿ ತೀವ್ರ ಕುತೂಹಲ ಮೂಡಿಸಿರುವಂತಹ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಇದೀಗ ತನ್ನ ಪಕ್ಷದ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿದೆ. ಅದರಂತೆ ಬಿಡದಿ ಸಮೀಪದ ಖಾಸಗಿ ರೆಸಾರ್ಟ್ ನಲ್ಲಿ ಇಂದು ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಈ ಒಂದು ಶಾಸಕಾಂಗ ಪಕ್ಷದ ಸಭೆಯ ನೇತೃತ್ವವನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಹಿಸಿಕೊಂಡಿದ್ರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ಪ್ರಮುಖ ನಾಯಕರುಗಳು ಸೇರಿದಂತೆ ಪಕ್ಷದ ಎಲ್ಲಾ ಶಾಸಕರು, ಎಂಎಲ್ಸಿಗಳು ಕೂಡ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದಂತ ಬಳಿಕ ನಡೆಯುತ್ತಿರುವಂತಹ ಮೊದಲ ಸಿಎಲ್ಪಿಯಲ್ಲಿ ಎಲ್ಲಾ ಪಕ್ಷದ ಶಾಸಕರಿಗೆ ಮತ್ತೆ ಎಂಎಲ್ಸಿಗಳಿಗೆ ಧನ್ಯವಾದವನ್ನ ಹೇಳಿದಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು 5ನೇ ಅಭ್ಯರ್ಥಿಯಾಗಿರ್ತಕ್ಕಂಥ ವಿನಯ್ ಕಾರ್ತಿಕ್ ಅವರ ಗೆಲುವು ಖಚಿತ, ಅನ್ಯ ಪಕ್ಷದ ಶಾಸಕರುಗಳು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ, ಹೀಗಾಗಿ ಯಾರು ಕೂಡ ಆತಂಕಕ್ಕೊಳಗಾಗಬೇಡಿ, ಮತ್ತೊಂದು ಕಡೆಗೆ ಕುಮಾರಸ್ವಾಮಿ ಅವರ ಮಾತಿಗೆ ಮರಳಾಗಬೇಡಿ ಅನ್ನುವಂತ ಒಂದು ಸೂಚನೆಯನ್ನ, ಸಲಹೆಯನ್ನ, ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಮತ್ತೊಂದು ಕಡೆಯಾಗಿ ತನ್ನ ಬೆಂಬಲಿಗರು ಮತ್ತೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಚೇರಿಯ ಸಿಬ್ಬಂದಿಗಳು ತಂದಂತ ಅಣಕು ಮತದಾನದ ಮಾದರಿ ಮತಪತ್ರಗಳ ಮೂಲಕವಾಗಿ ಅಣಕು ಮತದಾನವನ್ನ ಮಾಡಲಾಗಿತ್ತು. ಯಾಕಂತ ಹೇಳಿದ್ರೆ ಯಾರ್ಯಾರು ಈಗಾಗಲೇ 138 ಮಂದಿ ಏನ್ ಶಾಸಕರಿದ್ದಾರೆ, ಆ 138 ಮಂದಿ ಶಾಸಕರುಗಳಲ್ಲಿ ಏನು ಒಬ್ಬೊಬ್ಬ ಅಂದ್ರೆ 5 ತಂಡಗಳಾಗಿ ವಿಂಗಡಣೆಯನ್ನ ಮಾಡಿರ್ತಕ್ಕಂಥದ್ದು. ಒಬ್ಬೊಬ್ಬ ಮತದಾರರು, ಒಬ್ಬೊಬ್ಬ ಶಾಸಕರುಗಳು ಕೂಡ ಅಂದ್ರೆ ಕನಿಷ್ಠ 29 ಮಂದಿ ಶಾಸಕರನ್ನು ಒಳಗೊಂಡಂತ ಒಂದು ತಂಡದ ಶಾಸಕರುಗಳಿದ್ದಾರೆ. ಅವರು ಯಾರ್ಯಾರಿಗೆ ಮತವನ್ನ ಚಲಾಯಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಮೊದಲ ತಂಡದ 29 ಮಂದಿ ಯಾವ ಅಭ್ಯರ್ಥಿಗೆ, 2ನೇ ತಂಡದ ಶಾಸಕರುಗಳು ಯಾವ ಅಭ್ಯರ್ಥಿಗೆ, 3ನೇ ತಂಡದ ಅಭ್ಯರ್ಥಿಗಳು ಯಾವ ಅಭ್ಯರ್ಥಿಗೆ ಅನ್ನುವಂತ ನಿಟ್ಟಿನಲ್ಲಿ, ಮತ್ತೊಂದು ಕಡೆಗೆ ಕೊನೆಯದಾಗಿ ಉಳಿಯುವಂತ 5ನೇ ತಂಡದ ಶಾಸಕರುಗಳು ಅವರು ಯಾರಿಗೆ ಮತವನ್ನ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ, ಮತ್ತೊಂದು ಕಡೆಗೆ 2ನೇ ಪ್ರಾಶಸ್ತ್ಯದ ಮತ ಹಾಕ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ ಒಂದು ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ನಿರಾಯಾಸವಾಗಿ ಗೆಲುವನ್ನ ಸಾಧಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ 2ನೇ ಪ್ರಾಶಸ್ತ್ಯದ ಮತಗಳು ಬೇಕಾಗಿಲ್ಲ ಅನ್ನುವಂತ ಒಂದು ಅಭಿಪ್ರಾಯವೂ ಕೂಡ ವ್ಯಕ್ತವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದು ಒಂದ್ ಕಡೆ ಆದ್ರೆ, ಇನ್ನುಳಿದಂತೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಹಲವು ಪ್ರಮುಖ ನಾಯಕರುಗಳು, ಪಕ್ಷದ ಎಲ್ಲಾ ಶಾಸಕರುಗಳಿಗೂ ಕೂಡ ಒಂದು ಖಡಕ್ ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಒಂದು ಏನು ಎಸ್ಐಆರ್ ಏನ್ ನಡೀತಾ ಇದೆ, ಈ ಒಂದು ಎಸ್ಐಆರ್ ಬಗ್ಗೆ ತೀವ್ರ ನಿಗಾವನ್ನ ವಹಿಸಬೇಕು, ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಎಸ್ಐಆರ್ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಗುರಿಯಾಗಿ ಇಟ್ಕೊಂಡಿದ್ದಾರೆ ಏನು ಕೇಂದ್ರದವರು. ಹೀಗಾಗಿ ಅದರಿಂದ ನಾವು ಪಾರಾಗಬೇಕು ಅಂದ್ರೆ ನಾವೆಲ್ಲರೂ ಕೂಡ ತಮ್ಮ ಕ್ಷೇತ್ರಗಳಲ್ಲಿ BLOಗಳನ್ನ ನೇಮಕ ಮಾಡೋದ್ರ ಮುಖಾಂತರ, ಮತ್ತೊಂದು ಕಡೆಯಾಗಿ ಕಾರ್ಯಕರ್ತರಲ್ಲೂ ಕೂಡ ಅರಿವನ್ನ ಮೂಡಿಸೋದ್ರ ಮುಖಾಂತರ ಕಾಂಗ್ರೆಸ್ ಮತದಾರರು ಏನು ಈ ಒಂದು ಎಸ್ಐಆರ್ ನಿಂದಾಗಿ ಮತಪಟ್ಟಿಯಿಂದ ಹೊರಗಡೆ ಹೋಗ್ಬಾರ್ದು, ಅವರನ್ನ ಕೈ ಬಿಡದಂತೆ ನೋಡ್ಕೊಳ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಶಾಸಕರಿಗೂ ಕೂಡ ಒಂದು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಈ ಮೂಲಕವಾಗಿ ಒಂದ್ ಕಡೆಗೆ ವಿಧಾನ ಪರಿಷತ್ ಚುನಾವಣೆ, ಮತ್ತೊಂದು ಕಡೆಗೆ ಎಸ್ಐಆರ್, ಈ 2 ಪ್ರಮುಖ ವಿಚಾರಗಳ ಬಗ್ಗೆ ಇವತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಆಗಿದೆ. ನಾಳೆ ಮತ್ತೊಮ್ಮೆ ಅಣಕು ಮತದಾನದ ಒಂದು ಪ್ರಕ್ರಿಯೆಗಳು ಮುಂದುವರಿತವೆ. ನಾಳೆ ಇಡೀ ದಿನ ಶಾಸಕರುಗಳು ವಿಶ್ರಾಂತಿಯನ್ನ ಪಡಿತಾರೆ ರೆಸಾರ್ಟ್ ನಲ್ಲಿ. ಅದಾದ ಬಳಿಕ ನಾಡಿದ್ದು
ವಿಶೇಷ ಓಲೋ ಬಸ್ ಮೂಲಕವಾಗಿ ಎರಡು ವಿಶೇಷ ಓಲೋ ಬಸ್ ಮೂಲಕವಾಗಿ ನೇರವಾಗಿ ರೆಸಾರ್ಟ್ನಿಂದ ವಿಧಾನಸೌಧಕ್ಕೆ ಬರುವಂತ ಶಾಸಕರು ಅಲ್ಲಿ ಮತದಾನವನ್ನ ಮಾಡಲಿದ್ದಾರೆ. ಚೈತ್ರರಾಜ್. ಧನ್ಯವಾದ ಹೆಬ್ಬಾಕ ತಿಮ್ಮೇಗೌಡ ತಮ್ಮೆಲ್ಲ ಮಾಹಿತಿಗಾಗಿ.